ಅಧ್ಯಕ್ಷರೇ, ಸಮಸ್ಯೆ ಬಗೆಹರಿಬೇಕಂದ್ರೆ ಒಂದೇ ನಿಮಿಷ ಅಧ್ಯಕ್ಷರೇ, ಈಗ ಪಾಟೀಲ್ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೇ ಇದ್ರೆ ಮತ್ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ? ಬಿಟ್ಬಿಡ್ರಿ. ಅವ್ರ ಏನ್ ಬೇಕಾಬಿಟ್ಟಿಯಾಗಿ ಉತ್ತರ ಕೊಡ್ತಾರೆ, ಸದನಕ್ಕೆ ಬರುದಿಲ್ಲ. ಅವ್ರಿಗೆ ಯಾರು ಅವ್ರ ಮ್ಯಾಗ ಕಂಟ್ರೋಲ್ ನಮ್ಗೆ ಅರ್ಥ ಆಗ್ತದೆ. ಮತ್ತು ಪಾರ್ಲಿಮೆಂಟ್ ನೀವು ಕೇಳಿದ್ದು ಕೂಡ ವಿರೋಧ ಪಕ್ಷ ಅರ್ಥ ಆಗ್ತದೆ. ಸದನವೇ ಕ್ವಶನ್ ತಗೊಳ್ಳೋದು ಬೇಡ. ಅವ್ರ ಇಲಾಖೆ ನೋಡಿ, ನಿಮ್ ಪೀಠದಿಂದ ಸದಸ್ಯರಿಗೆ ಸರಿಯಾದ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆನ್ಸರ್ ಅನ್ನು ಕೊಡಿಸೋ ಜವಾಬ್ದಾರಿ ನಿಮ್ ಪೀಠದ ವ್ಯವಸ್ಥೆ. ಹೌದು, 3 ದಿವಸದಿಂದ ಕೇಳ್ತಾ ಇದೀವಿ, ನಿಮ್ ಪೀಠನ ಸಹಕರಿಸ್ತಿಲ್ಲ. ಎಲ್ಲಿಗೆ ಹೋಗೋದು ನಾವು? ಎಲ್ಲಿಗೆ ಹೋಗೋದು ಅಂತ ಹೇಳಿ ಉತ್ತರ ಚರ್ಚೆ ಇತ್ತು. ಇವತ್ತು ಕರೆದ ಮಾತಾಡ್ತೇನೆ, ಉತ್ತರ ಅವ್ರು ಕೊಡಿಸುವ. ಸರಿ, ಕರೆಕ್ಟ್. ಈಗ ನಾನು ಅಧ್ಯಕ್ಷರೇ, ಒಂದೇ ನಿಮಿಷ ಕೋಪ ಮಾಡ್ಕೊಂಬಿಡಿ. ಇಷ್ಟು ದಿನಾನು ಕೂಡ ನಿಮ್ಗೆಲ್ಲ ಬಿಲ್ ಎಲ್ಲ ಪಾಸ್ ಮಾಡಿದಿರಿ. ಹೌದು, ಇಲ್ಲಂತ ಹೇಳಿ ಉತ್ತರ ಕರ್ನಾಟಕ ಚರ್ಚೆಗೆ ಮಾಡಿ ನೀವು ಫಸ್ಟ್ ಡೇ ಹೇಳಿದ್ರಿ, ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನ ಸರ್ ಮಾಡೋಣ ಅಂತ ಹೇಳಿದ್ರಿ. ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ, ಮುಖ್ಯಮಂತ್ರಿ ಹೇಳಿದ್ರು ಆ ತರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರು. ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ, ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ. ನಾವು ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ, ಅದು ಸದನಕ್ಕೆ ಅಗೌರವ ಅಂತ. ಇನ್ಮೇಲೆ ಯಾರ್ದು ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ, ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ, ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ? ಇದು ನಮ್ಮ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ. ತಾವು ಒಂದೇ ನಿಮಿಷ ಆತರ ಬೇಡ. ಇಷ್ಟೊತ್ತು ನೀವು ಕಾಂಗ್ರೆಸ್ ಪಾರ್ಟಿದ